ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದು ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಲೇಟೆಸ್ಟ್ 2 hours ಬ್ಯಾಕೇನೆ ಅಪ್ಡೇಟ್ ಬಂದಿರುವಂಥದ್ದು. ಸೊ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆ್ಯಂಡ್ ಇವತ್ತು ಅಥವಾ ನಾಳೆ ಆರ್ ಸಿ ಬಿ ಕ್ಯಾಂಪ್ ಜೊತೆಗೆ ಪ್ರಾಕ್ಟೀಸ್ ಸೆಷನಲ್ಲಿ ಕೂಡ ಕಾಣಿಸ್ಕೊತಾರೆ. ಜೊತೆಗೆ 17ನೇ ತಾರೀಕಿನ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೀತಾ ಇದೆ. ಅದರಲ್ಲೂ ಕೂಡ ಭಾಗವಹಿಸುತ್ತಾರೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಸುಮಾರು ಒಂದು ನ್ಯೂಸ್ ಇತ್ತು. ಅವ್ರು ಮೇ ಬಿ ಬರಲ್ಲ, ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಆದ್ಮೇಲೆ ಬರ್ತಾರೆ, ಅದಾದ್ಮೇಲೆ ಕೋಲ್ಕತ್ತಾಗೆ ಹೋಗ್ತಾರೆ ಅಂತ. ಬಟ್ ಅಲ್ಲ, ಇವತ್ತು ಬಂದಿದ್ದಾರೆ ಬೆಂಗಳೂರಿಗೆ. ಇದ್ರ ಜೊತೆಗೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಕೂಡ ಕಾಣಿಸ್ಕೊಂತಾರೆ. ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಕೂಡ ಇದೆ. ಆ್ಯಂಡ್ ಬ್ರೀಫಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಅದ್ರಲ್ಲೆಲ್ಲ ಭಾಗವಹಿಸ್ತಾರೆ. ಒಂದು ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ಒಂದು ಸ್ವಲ್ಪ ದಿನ ಗ್ಯಾಪ್ ತಗೊಂಡಿದ್ದಾರೆ ಬಿಟ್ರೆ. ಮೇ ಬಿ ನಾನು ನಾಳೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ನಾಡಿದ್ದು ಒಂದು ಅನ್ಬಾಕ್ಸ್ ಇವೆಂಟ್ ಇರೋದ್ರಿಂದ ಮೇ ಬಿ ನಾಳೆ ಬರ್ಬೋದು ಅನ್ಕೊಂಡಿದ್ದೆ. ಬಟ್ ಇವತ್ತೇ ಬಂದಿದ್ದಾರೆ 15th. ಖಂಡಿತವಾಗ್ಲೂ ನಾಳೆ ಪ್ರಾಕ್ಟೀಸ್ ಸೆಷನ್ಗಳಿರುತ್ತೆ. ಜೊತೆಗೆ ನಾಡಿದ್ದು ಅನ್ಬಾಕ್ಸ್ ಇವೆಂಟ್ ಇರುತ್ತೆ. ಆ್ಯಂಡ್ ಅನ್ಬಾಕ್ಸ್ ಇವೆಂಟಲ್ಲಂತೂ ಫುಲ್ ವಿರಾಟ್ ಕೊಹ್ಲಿ ಅವರು ಧೂಳು ಎಬ್ಬಿಸ್ತಾರೆ. ಆ್ಯಂಡ್ ರಜತ್ ಪತಿದಾರ್ ಹೊಸ ಕ್ಯಾಪ್ಟನ್ ಪರಿಚಯ ಕೂಡ ಮಾಡ್ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರೇನೆ. ಆ್ಯಂಡ್ ಬೇರೆ ಬೇರೆ ಒಂದು ಪರ್ಫಾರ್ಮೆನ್ಸ್ಗಳು ಕೂಡ ಇದೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಕನ್ನಡದಿಂದ ಆಲೋಕಿ ಅವರು ಬರ್ತಿದ್ದಾರೆ, ಸಂಜೀತ್ ಹೆಗಡೆ ಬರ್ತಿದ್ದಾರೆ, ಆ್ಯಂಡ್ ಐಶ್ವರ್ಯ ರಂಗರಾಜನ್ ಬರ್ತಿದ್ದಾರೆ. ಇದು ಬಿಟ್ಟು ಬೇರೆ ಬೇರೆ ಒಂದು ಬ್ಯಾಂಡ್ಗಳೆಲ್ಲ ಬರ್ತಿದ್ದಾವೆ. ಅದನ್ನೆಲ್ಲ ಯಾರ್ಯಾರು ಹೋಗಿರ್ತೀರಾ ಅವರು ಸ್ಟೇಡಿಯಮಲ್ಲೇ ಮಜಾ ಮಾಡಬಹುದು. ಟಿಕೆಟ್ಸ್ ಎಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸ್ಟೇಡಿಯಮಲ್ಲಿ ನೋಡುವಂಥ ಒಂದು ಮಜಾನೇ ಬೇರೆ ಇರುತ್ತೆ. ಬಟ್ ಅದಾದ್ರೂ ಕೂಡ ಲೈವ್ ಅಲ್ಲೂ ಕೂಡ ಒಂದು ಬಿಡ್ತಾರೆ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ಕೂಡ ಅಮೌಂಟ್ ಇಟ್ಟಿದ್ರು. ಈ ಸಾರಿ ಏನು ಮಾಡಲ್ಲ ಅಂದರೆ ಫ್ರೀ ಆಗಿ ಬಿಡ್ತಾರಾ ಅಥವಾ ಆರ್ ಸಿ ಬಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಏನಾದ್ರು ಕೆಲಸ ಸಪ್ರೇಟ್ ಆಗೋದಕ್ಕೆ ಚಾರ್ಜ್ ಮಾಡ್ತಾರಂತ ನೋಡಬೇಕು. ಲಾಸ್ಟ್ ಟೈಮ್ ಅಂತೂ ಅಮೌಂಟ್ನ ಫಿಕ್ಸ್ ಮಾಡಿದ್ರು ಆ ಲೈವ್ ನೋಡಬೇಕು ಅಂತಂದರೆ ಇಂತಿಷ್ಟು ಅಮೌಂಟು ಅಂತ. ಈ ಸಾರಿ ಏನು ಮಾಡ್ತಾರೆ ಅಂತ ನೋಡಬೇಕು. ಆ್ಯಂಡ್ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಸಾಲ್ಟ್ ಅವರು ಕೂಡ ಬೆಂಗಳೂರು ಕ್ಯಾಂಪ್ನ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅವರು ಕೂಡ ಪ್ರಾಕ್ಟೀಸ್ ಸೆಷನಲ್ಲಿ ಭಾಗವಹಿಸಿದ್ದಾರೆ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಒಟ್ಟಿನಲ್ಲಿ ಒಂದು ಕೋರ್ ತಂಡ ಏನಿದೆ ಅದು ಆಲ್ಮೋಸ್ಟ್ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. ಜೋಸ್ ಹೇಸಲ್ವುಡ್ ಒಬ್ಬರು ಬರಬೇಕು. ಅವರು ಕೂಡ ಕೆಲವೇ ದಿವಸಗಳಲ್ಲಿ ಸೇರ್ಕೊತಾರೆ. ಆ್ಯಂಡ್ ಮೇ ಬಿ ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡ್ರು ಕೂಡ ಕೆಲವು ಪಂದ್ಯಗಳು ಅವರು ಅವೈಲೇಬಲ್ ಇರಲಿಕ್ಕಿಲ್ಲ. ಬಟ್ ಆದರೂ ಕೂಡ ಒಂದು 1 or 2 ಮ್ಯಾಚಸ್ ಆದಮೇಲೆ ಅವರು ಕೂಡ ಒಂದು ತಂಡನ ಸೇರ್ಕೊತಾರೆ ಪ್ಲೇಯಿಂಗ್ ಎಲೆವೆನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಅಪ್ಡೇಟ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂತೂ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೇನು ಪ್ರಾಕ್ಟೀಸ್ ಸೆಷನಲ್ಲಿ ಭಾಗವಹಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸದ್ಯಕ್ಕೆ ಹೊಡೆದ್ರೆ ಅಷ್ಟೇ. ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.